ಚೀಫ್ ಮಿನಿಸ್ಟರ್ ಆಗುವಂಥ ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೆ. ನೋಡೋಣ ಮುಂದಿನ ಚುನಾವಣೆಯಲ್ಲಿ ಏನು ಜನ ಏನು ತೀರ್ಮಾನ ಮಾಡ್ತಾರೆ ಅಂತ ನೋಡೋಣ. ಅದು ಇಡಿ ಅವ್ರ ಕೆಲಸ ಅವ್ರು ಮಾಡಲಿ, ನಾವು ಅದಕ್ಕೇನು ಇಂಟರ್ಫಿಯರ್ ಆಗಲ್ಲ. ಇಡಿ ಅವ್ರ ಕೆಲಸ ಅವ್ರು ಏನು ಮಾಡ್ತಾರೆ ಅದು ಮಾಡಲಿ, ಕಾನೂನು ಪ್ರಕಾರ ಮಾಡಬೇಕು. ಅವ್ರು ಏನು ಮಾಡ್ತಾರೆ ಮಾಡಲಿ. ಸರ್, ಈಗ ಲಾಸ್ಟ್ ವೀಕ್ ನೀವು ಡೆಲ್ಲಿಗೆ ಹೋಗಿದ್ದೀರಿ, ಪ್ರಧಾನಮಂತ್ರಿ ಸೇರಿದಂತೆ ಎಲ್ಲರನ್ನೂ ಭೇಟಿ ಮಾಡಿ ಸಾಕಷ್ಟು ಸ್ಟೇಟ್ ಇಶ್ಯೂ ಬಗ್ಗೆ ಮನವಿ ಕೊಟ್ಟರೆ ಅದನ್ನೇನಾದ್ರು ಪ್ರತಿಕ್ರಿಯೆ ಬಂದಿದೆ? ಇಲ್ಲ, ಕೊಟ್ಬಿಟ್ಟು ಬಂದಿದ್ದೀವಿ. ಅವರು ನಾವು ಹೇಳೋದಕ್ಕೆಲ್ಲ ನಾವು ಅಧಿಕಾರಿಗಳ ಜೊತೆ ಮಾತಾಡ್ತೀವಿ, ಪರಿಶೀಲನೆ ಮಾಡ್ತೀವಿ, ನಿಮ್ಮ ಮನವಿಯನ್ನು ಗಂಭೀರವಾಗಿ ಪರಿಗಣಿಸ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ. ಮೂಡ ಎಷ್ಟು ಸಾರಿ ಕೇಳ್ತೀವಿ, ಎಲ್ಲ ಹೇಳಾಗ್ದರೆ ಪುನಃ 15 ಸಂಸದರು ಯಾವುದೇ ಧ್ವನಿ ಎತ್ತಿರಲಿಲ್ಲ ಅಂತ ಇತ್ತು ಸರ್. ಕಳೆದ ಬಾರಿ ಬಿಜೆಪಿ ಸಂಸದರು ಪ್ರಧಾನಿ ಹತ್ರ ಏನು ಕೇಳಲ್ಲ. ಈ ಬಾರಿ ಸಂಸದ ಯಾರು ಆಯ್ಕೆ ಆಗಿರೋ ಮೇಲೆ ವಿಶ್ವಾಸ ಇದೆಯಾ ಸರ್? ನಮ್ಮ ರಾಜ್ಯದ ಸಮಸ್ಯೆಗಳನ್ನ ಮೋದಿ ಅವ್ರ ಹತ್ರ ಕೇಳ್ತಾರೆ ಅಂತ. ನೋಡೋಣ. ಅವ್ರಿಗೆಲ್ಲ ಕರೆದು ಮಾತಾಡಿದ್ದೀನಿ, ಮೀಟಿಂಗ್ ಮಾಡಿದ್ದೀರಾ? ಎಲ್ಲ ಮೀಟಿಂಗ್ ಮಾಡಿದ್ದೀನಿ. ಅವ್ರಿಗೆಲ್ಲ ಸಮಸ್ಯೆಗಳು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಲ್ಲಿ